ಬೆಂಗಳೂರಿನ ಪಿಜಿಗಳಿಗೂ ಕೂಡ ತಟ್ಟಿದೆ ಗ್ಯಾಸ್ ಟ್ರಬಲ್. ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಪಿಜಿ ಮಾಲೀಕರು ತತ್ತರಿಸಿ ಹೋಗ್ತಾ ಇದ್ದಾರೆ. ಪಿಜಿಗಳಲ್ಲಿ ಊಟ ತಿಂಡಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಪೇಯಿಂಗ್ ಗೆಸ್ಟ್ಗಳು ಪಿಜಿಗಳಲ್ಲಿ ಕೂಡ ಮಾಲೀಕರು ತತ್ತರಿಸಿದ್ದಾರೆ. ಯಾಕಂದರೆ ವಾಣಿಜ್ಯ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡೋಕ್ಕಾಗೋದಿಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಇಲ್ಲ. ಹೀಗಾಗಿ ಪಿಜಿಯಲ್ಲಿ ತಯಾರು ಮಾಡ್ತಾ ಇಲ್ಲ. ದೋಸೆ, ಪೂರಿ, ಚಪಾತಿ ಕಳೆದ 5 ದಿನಗಳಿಂದ ಸಿಲಿಂಡರ್ ಪೂರೈಕೆಯಲ್ಲಿ ಕೊರತೆ ಆಗಿದೆ. ಹೀಗಾಗಿ ಸಿಲಿಂಡರ್ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾಲೀಕರು. ತುಂಬ ಗ್ಯಾಸ್ ಬಳಕೆಯಾಗುವಂಥ, ತುಂಬ ಹೊತ್ತು ಬೇಯಿಸಿಕೊಳ್ಳುವಂಥ, ತುಂಬ ಹೊತ್ತು ಅಡುಗೆ ಮಾಡಿಸಿಕೊಳ್ಳುವಂಥ ಸಾಮಗ್ರಿಗಳನ್ನು ಮಾಡ್ತಾ ಇಲ್ಲ. ಅವರ ಮೆನುನೇ ಚೇಂಜ್ ಮಾಡಿಬಿಟ್ಟಿದ್ದಾರಂತೆ, ಯಾಕೆಂದರೆ ಸಿಲಿಂಡರ್ ಇಲ್ಲ. ಸೊ ಹೀಗಾಗಿ ಪೇಯಿಂಗ್ ಗೆಸ್ಟ್ಗಳಲ್ಲಿ ಮೆನು ಚೇಂಜ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಿದ್ದಾರೆ. ಯಾವಾಗ ಗ್ಯಾಸ್ ಸಿಗುತ್ತೋ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಯಿಂಗ್ ಗೆಸ್ಟ್ನ ಅಥವಾ ಪಿ ಜಿಗಳ ಮಾಲೀಕರ ಜೊತೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಚಿಟ್ಚಾಟ್ ಮಾಡಿದ್ದಾರೆ. ನೋಡೋಣ. ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ಗ್ಯಾಸ್ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟನ್ನು ಬೀರ್ತಾ ಇದೆ. ಬೆಂಗಳೂರಂಥ ಮಹಾನಗರದಲ್ಲಿ ಅತಿ ಹೆಚ್ಚು ಜನ ಪಿ ಜಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಪಿ ಜಿಗಳಲ್ಲಿ ವಾಸ ಮಾಡುವಂಥ ಸಾಕಷ್ಟು ಜನರಿಗೆ ಗ್ಯಾಸ್ ಕೊರತೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ನಾನು ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿ ಇರುವಂಥ ನಿಸರ್ಗ ಪಿ ಜಿಯಲ್ಲಿ ಕೂಡ ಇದ್ದೇನೆ. ಇಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಇಲ್ಲಿನ ಸಿಬ್ಬಂದಿ ಏನು ಹೇಳ್ತಾರೆ ಅಂತ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾವು ನೋಡ್ತಾ ಇದ್ವಿ, ಬೆಂಗಳೂರಿನ ನಿಸರ್ಗ ಪಿ ಜಿಯಲ್ಲೂ ಕೂಡ ತುಂಬ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ಏನಿದೆ, ಸಿಲಿಂಡರ್ ಅವೆಲ್ಲವೂ ಕೂಡ ಖಾಲಿ ಆಗಿದೆ. ಖಾಲಿ ಆಗಿರೋ ಕಾರಣದಿಂದಾಗಿ ಪಿ ಜಿ ಮಾಲೀಕರು ಕೂಡ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಇಲ್ಲಿ ಅಡುಗೆಯನ್ನು ಮಾಡುವಂಥ ವ್ಯವಸ್ಥೆ ಕೂಡ ನಿರ್ಮಾಣ ಆಗಿದೆ. ಇಲ್ಲಿ ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಈಗ ಗ್ಯಾಸ್ ಸಮಸ್ಯೆ ನಿಮ್ಮ ಪಿ ಜಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಸರ್? ಎಫೆಕ್ಟ್ ಯಾಕೆಂದರೆ ಭಯ. ಯಾಕೆಂದರೆ ಬೇರೆ ದುಡ್ಡಿಲ್ಲ, ಕಾಸಿಲ್ಲ, ಅದು ಇದಿಲ್ಲ ಅಂತಂದರೆ ಸಮಸ್ಯೆಗಳು ಆದ್ರೂ ಒಂದು ಸ್ವಲ್ಪ ಹೆಂಗೋ ಮಾಡ್ಕೊಬಿಡ್ಬೋದು ಒಂದು ದಿವಸ 2 ದಿವಸ. ಇದು 3 ಟೈಮು ಪಿ ಜಿ ಅಂತಂದರೆ 3 ಟೈಮು ನಾವು ಫುಡ್ ಕೊಡಲೇಬೇಕು. 1 ಟೈಮ್ ಕೊಡಲಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ. ಸಮಸ್ಯೆ ಏನಾಗ್ತದೋ ಎಂಥದ್ದು ಗೊತ್ತಿಲ್ಲ. ನಾವು ರೆಂಟ್ ಪೇ ಮಾಡಲ್ವಾ, ಕೊಡಲೇಬೇಕು, ಊಟ ಹೆಂಗೆ ನಿಲ್ಲಿಸ್ತೀರಾ, ಅದು ಹೆಂಗೆ ನಿಲ್ಲಿಸ್ತೀರಾ ಅಂತ ಅವು ಕ್ವಶನ್ ಮಾಡ್ತಾರೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದವ್ರಿಗೆ ಒಂದೇ ಮನವಿ ಮಾಡೋದು ನಾನು, ಏನಪ್ಪ ಅಂತಂದರೆ ಇದನ್ನು ನೀವು ಜಾಗ್ರತೆಯಲ್ಲಿ ಇದನ್ನು ವಹಿಸ್ಕೊಡ್ಬೇಕು. ಯಾಕೆಂದರೆ ಈಗ ನೀವು ಓಟ್ ಹಾಕ್ಬಿಟ್ಟು ನೀವು ಎಲ್ಲೆಲ್ಲೋ ನೀವು ಸದನದಲ್ಲಿ ಏನೇನೋ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಇಲ್ಲಿ ಹೊರಗಡೆ ಬನ್ನಿ. ನೀವು ಸದನದಲ್ಲಿ ಕೂತ್ಕೊಂಡು ನೀವೇ ಗಲಾಟೆ ಮಾಡಿಕೊಂಡ್ರೆ ಆಗೋದಿಲ್ಲ. ಇಲ್ಲಿ ಏನು ಸಮಸ್ಯೆ ಆಗ್ತದೆ ಅಂತೇಳಿ ಒಂದು ಸ್ವಲ್ಪ ಹೊರಗಡೆನೂ ಬನ್ನಿ. ನೀವು ಸುಮ್ಮನೆ ಸದನದಲ್ಲಿ ಕೂತ್ಕೊಂಡು ನಾವು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಕೂತ್ಕೊಳ್ಳೋದಲ್ಲ. ಆದಷ್ಟು ಬೇಗ ನೀವು ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೀವು ನಮಗೆ ಜಾಗ್ರತೆ ವಹಿಸಿ ಇದಕ್ಕೆ ನೀವು ಸಪ್ಲೈ ಮಾಡಿಕೊಡ್ಬೇಕು. ಊಟದಲ್ಲಿ ಮೆನು ಅಲ್ಲಿ ಏನಾದರೂ ಬದಲಾವಣೆ ಚೇಂಜಸ್ ಆಗಿದೆಯಾ? ಬದಲಾವಣೆ ಅಂತಂದರೆ ಈಗ ನಮಗೆ ಗ್ಯಾಸ್ ಖಾಲಿ ಆಗ್ಬಿಡ್ತದಲ್ಲ ಅಂತ ಭಯ ಬೇರೆಯಾ. ಕಡಿಮೆ ಮಾಡೋಕೆ ಹೋದರೆ ಹುಡುಗರಿಗೆ ಕಡಿಮೆ ಆಗಿಬಿಡ್ತದೆ. ಒಬ್ರು ಕೊಟ್ಟು ಒಬ್ರು ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಕೊಡಲೇಬೇಕು ಪಿ ಜಿ ಅಂತಂದರೆ. ಹೋಟ್ಲಾದರೆ ಒಂದು ಸ್ವಲ್ಪ ಅರ್ಧಂಬರ್ಧ ಮಾಡಿ ಏನೋ ಅಷ್ಟೋ ಇಷ್ಟೋ ಖಾಲಿ ಮಾಡೋತ್ತಿಗೆ ಮಿಸ್ ಮಾಡ್ಬೋದು. ಪಿ ಜಿ ಅಂದಮೇಲೆ ಕೊಡಲೇಬೇಕು, ಮಾಡಲೇಬೇಕು. ಗ್ಯಾಸ್ ಖಾಲಿ ಆಯ್ತದೆ ಅಂತ ಒಂದು ಭಯ. ಇನ್ನು ಗ್ಯಾಸೇ ಬರಲಿಲ್ಲ ಅಂದರೆ ನಾವು ಹೆಂಗೆ ಅಡುಗೆ ಮಾಡೋಕ್ಕದು? ಅದೊಂದು ಸಮಸ್ಯೆ ಆಯ್ತದೆ. ಗ್ಯಾಸೇ ಬಂದಿಲ್ಲ ಅಂತಂದರೆ ಸಮಸ್ಯೆಗಳಾಗ್ಬಿಡ್ತದೆ. ಈಗ ಸೌದೆ ಒಲೆ ಆದರೆ ಊರ ಕಡೆ ಆದರೆ ಊರಲ್ಲೆಲ್ಲರೂ ಒಂದೂವರೆ ಸೌದೆ ತಂದು ಏನೋ ಒಂದು ಮಾಡಿ ಅವತ್ತಿಂದ ಅಡ್ಜಸ್ಟ್ ಮಾಡಿ ನಾವು ಮಾಡ್ಬೋದು. ಇಲ್ಲೇನು ಮಾಡೋಕ್ಕಾಗೋದು? ಗ್ಯಾಸಲ್ಲಿ ಮಾಡೋಕ್ಕಾದ, ಇದು ಒಲೆಯಲ್ಲಿ ಮಾಡೋಕ್ಕಾದ, ಇಲ್ಲ ಸೌದೆ ಇಲ್ಲ ಅಂದರೆ ಹೆಂಗೆ ಮಾಡೋಕ್ಕಾದ್ದು? ಸಮಸ್ಯೆ ಆಗ್ತದೆ. ಆದಷ್ಟು ಈ ಸಮಸ್ಯೆ ಆಗೋದಕ್ಕಿಂತ ಮುಂಚೆನೇ ಜಾಗ್ರತೆ ವಹಿಸ್ಕೋಬೇಕು ಸರ್ಕಾರದವರು. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ ಸರ್? ಸರ್ಕಾರಕ್ಕೆ ಒಂದೇ ಮನವಿ, ನೀವು ಸದನದಲ್ಲಿ ಕೂತ್ಕೊಂಡು ಸುಮ್ಮನೆ ಬಬ್ಬೆ ಹೊಡಿಬೇಡಿ, ಇಲ್ಲಿ ಹೊರಗಡೆ ಬನ್ನಿ. ಸಮಸ್ಯೆ ಈಗ ನೀವು ಹೆಂಗೆ ಬಂದು ಸಮಸ್ಯೆ ಕೇಳ್ತಾ ಇದ್ದೀರಿ ಹಂಗೆ ಅವರು ಸಮಸ್ಯೆ ಕೇಳಬೇಕು. ಅವರೆಲ್ಲೋ ಬಂದುಬಿಡ್ತಾರೆ, ಏನೋ ಮಾಡಿಬಿಡ್ತಾರೆ ಅನ್ನೋದಲ್ಲ. ಸರ್ಕಾರವರು ನೀವು ಏನು ಮಾಡ್ತೀರಿ ಅಂತಂದರೆ ಏನೋ ಒಂಥರ ಬೇಗ ಬಿಡಿ, ನಾವು ಚರ್ಚೆ ಮಾಡ್ತಾವೆ, ಆ ಮೋದಿಗೆ ಹೇಳ್ತೀವಿ, ಆ ಹೈಕಮಾಂಡ್ಗೆ ಇವೆಲ್ಲ ಬಿಟ್ಬಿಡಿ. ಸಮಸ್ಯೆ ಬಗೆಹರಿಸಿ ಫಸ್ಟು. ಹೊರಗಡೆ ಬನ್ನಿ. ನೀವು ಸದನದಲ್ಲಿ ಕೂತ್ಕೋಬೇಡಿ. ಈಗ ಸದನದಲ್ಲಿ ಕೂತ್ಕೊಳ್ಳೋ ಟೈಮ್ ಅಲ್ಲ. ನಾನು ಒಂದೇ ಮಾತು ಹೇಳೋದು ಸರ್ಕಾರದವ್ರಿಗೆ ಅಲ್ವಾ ಸರ್? ಈಗ ನೀವು ಹೆಂಗೆ ಹೊರಗಡೆ ಬಂದು ಸಮಸ್ಯೆ ರೈತರಿಗೆ ಆಗ್ಬಾರ್ದು, ಯಾರಿಗೇ ಆಗ್ಬಾರ್ದು, ಸಮಸ್ಯೆ ಆಗ್ಬಾರ್ದು, ಹೋಟ್ಲರ್ಗಾಗಲಿ ಪಿ ಜಿಯರ್ಗಾಗಲಿ ಅಂಗಡಿಯರ್ಗಾಗಲಿ ಸಮಸ್ಯೆ ಆಗ್ಬಾರ್ದು ಅಂತ ನೀವು ಹೆಂಗೆ ಬಂದಿದ್ದೀರೋ ಅದೇ ಥರ ಅವರು ಬರಬೇಕು ಹೊರಗಡೆ. ಓಟ್ ಕೇಳಕ್ಕೆ ಬಂದೇ ಬರ್ತಾರಲ್ಲ ಸರ್, ಅದೇ ಥರ ನೀವು ಈಗ ಸಮಸ್ಯೆ ಹೊರಗಡೆ ಬನ್ನಿ. ನೀವು ವಿಧಾನಸೌಧದೊಳಗೆ ಕೂತ್ಕೊಂಡು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಅವೆಲ್ಲ ಸುಳ್ಳು, ಸುಮ್ಮನೆ ಸುಳ್ಳು ಸರ್. ಮಾಡಬೇಕು. ಪಿ ಜಿಯಲ್ಲಿ ನಿರ್ವಹಣೆ ಮಾಡಿರುವಂಥ ಸಿಬ್ಬಂದಿ ಹೇಳ್ತಾ ಇದ್ದಾರೆ, ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಗ್ಯಾಸು ಬಾರದ ಕಾರಣದಿಂದಾಗಿ. ಹಾಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಮಗೆ ಅಗತ್ಯವಾಗಿರುವಂಥ ಗ್ಯಾಸ್ಗಳನ್ನು ಪೂರೈಕೆ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡಬೇಕನ್ನೋ ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಲು ಜೊತೆ ಕೃಷ್ಣ, TV5 ಬೆಂಗಳೂರು.